ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ತಾಳಿಕೋಟೆ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಸಾಹಿತಿ ಗಿವಾರಿ ಆಯ್ಕೆ. ಅಕ್ಟೋಬರ್ 1ರಂದು ತಾಳಿಕೋಟೆ ಪಟ್ಟಣದಲ್ಲಿ ನಡೆಯಲಿರುವ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಗುರುಪಾದ್ ಗಿವಾರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ಹಾಸಿಂಪೀರ್ ವಾಲಿಕರ್ ಹೇಳಿದರು. ಸೋಮವಾರ ಪರಿಷತ್ತಿನ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಅವರು ಡಾಕ್ಟರ್ ಗುರುಪಾದ್ ಗಿವಾರಿ ಅವರ ಹೆಸರನ್ನು ಘೋಷಿಸಿ ಮಾತನಾಡಿ, ಡಾಕ್ಟರ್ ಗಿವಾರಿ ಅವರ ಹಿರಿತನ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ RL ಕೊಪ್ಪದ್, ಗೌರವ ಅಧ್ಯಕ್ಷ HS ಪಾಟೀಲ್, ಗೌರವ ಕಾರ್ಯದರ್ಶಿ ಗಂಗಾಧರ್ ಕಸ್ತೂರಿ, ಪದಾಧಿಕಾರಿಗಳಾದ ಕಾಸಿಂ ಪಟೇಲ್ ಪಾಟೀಲ್, ಡಾಕ್ಟರ್ AA ನಾಲ್ಬಂದ್, ಸಂಗನಗೌಡ ಅಸ್ಕಿ, MG ಕತ್ತಿ, ಜಗದೀಶ್ ಬೆಳಗಾವಿ, ಪರಶುರಾಮ್ ತಂಗಡಗಿ, ಶಿವಶಂಕರ್ ಹಿರೇಮಠ ಇದ್ದರು. ವರದಿಗಾರರು ದೇವು ಕುಂಚಬ, ತಾಳಿಕೋಟೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಸನ್ಮಾನ್ಯ ಶ್ರೀ ಹಾಸಿಂಪೀರ್ ವಾಲಿಕರ್ ಸರ್ ಅವರು ಘೋಷಣೆ ಮಾಡಿದರು. ಬಹಳಷ್ಟು ಹಿರಿಯ ಸಾಹಿತಿಗಳು ಹಿರಿಯ ಜೀವಕ್ಕೆ ಸಂತ ಗೌರವ ಅಂತ ನಾವು ಭಾವಿಸಬೇಕಾಗುತ್ತೆ. ಬಹಳಷ್ಟು ದಿನಗಳವರೆಗೆ, ಸುಮಾರು 30ರಿಂದ 35 ವರ್ಷಗಳವರೆಗೆ ಸಾವಿರಾರು ವಿದ್ಯಾರ್ಥಿಗಳು ಹೆಚ್ಚು ಪ್ರಚಲಿತವಾಗಿ ಸಾಹಿತಿಗಳಾಗಿದ್ದಾರೆ. ಉನ್ನತ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಕೀರ್ತಿ ಸನ್ಮಾನ್ಯ ಶ್ರೀ ಗುರುಪಾದ್ ಗಿವಾರಿ ಅವರಿಗೆ ಸಲ್ಲಬೇಕಾಗ್ತದೆ. ವೇದಿಕೆ ಮೇಲೆ ಕೂತವರು ಸಹಿತ ಇಲ್ಲಿ ಸನ್ಮಾನ್ಯ ಗುರುಪಾದ್ ಗಿವಾರಿ ಅವರ ನಾವೆಲ್ಲ ಶಿಷ್ಯಂದಿರು, ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗುತ್ತೆ. ತಾಳಿಕೋಟೆ ತಾಲೂಕಿನಲ್ಲಿ ಆಯಾ ಪ್ರವಾಸಿಯಾಗಿದ್ದವರು ಅವರು ಸುಮಾರು 30 ವರ್ಷಗಳಿಂದ ಇದ್ದುಕೊಂಡು ಅವರ ಧರ್ಮಪತ್ನಿಯವರು ಸಹಿತ ಸಾಮಾಜಿಕ ಚಿಂತನೆಗಳು, ಶರಣ ಸಾಹಿತ್ಯದ ಬಗ್ಗೆ ಇರ್ಬೋದು, ವಚನ ಸಾಹಿತ್ಯದ ಬಗ್ಗೆ ಇರ್ಬೋದು, ದಂಪತಿಗಳು ಇರುವರು ಸಹಿತ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ಅನುಪಮವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಂಥ ಹಿರಿಯ ಚೇತನಕ್ಕೆ ನಾವು ಇವತ್ತು ಗೌರವವನ್ನು ಮನಸಾಪೂರ್ವಕವಾಗಿ ನೀಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಎಲ್ಲರೂ ಒಳಗೊಂಡು ಸಾರ್ವಜನಿಕರಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಹೀಗೆ ಎಲ್ಲ ರಂಗದಲ್ಲಿ ಎಲ್ಲರೂ ಕೂಡಿಕೊಂಡು ಬಹಳಷ್ಟು ಕೂಲಂಕುಷವಾಗಿ ಚರ್ಚೆ ಮಾಡಿ ಇವರನ್ನು ಆಯ್ಕೆ ಮಾಡಿದೆ. ಉಳಿದೆಲ್ಲ ಸಾಹಿತಿಗಳು ಅವರು ಸಹಿತ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕಿರ್ಬೋದು, ಸಾಹಿತ್ಯ ಕ್ಷೇತ್ರಕ್ಕೆ ಸೇರಿರ್ಬೋದು. ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ಎಲ್ಲರನ್ನೂ ಕರೆದುಕೊಂಡು ನಾವು ಈ ಕನ್ನಡ ನಮ್ಮ ಸೇರು ಎಳಿಬೇಕಾಗಿದೆ. ನಮ್ಮೆಲ್ಲರ ಸಹಕಾರ ಈ ಸಾಹಿತ್ಯ ಪರಿಷತ್ತಿಗೆ ಇರಲಿ ಅಂತ ಆಶಿಸುತ್ತಾ ವೇದಿಕೆ ಮೇಲೆ ಹಸಿಂದ ಎಲ್ಲ ಬಂಧುಗಳಲ್ಲಿ ಪ್ರಾರ್ಥನೆ ಮತ್ತು ಮನವಿ. ತಮಗೆ ಈಗಾಗಲೇ ತಿಳಿದಿರುವಂತೆ ಸಾಕಷ್ಟು ಪ್ರಕಟಣೆಯನ್ನು ನೀಡಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ತಾಳಿಕೋಟೆ ಪ್ರಚಾರ ಸರ್ವಾಧ್ಯಕ್ಷರ ಒಂದು ಆಯ್ಕೆ ಬಹಳ ಪ್ರಮುಖವಾದಂಥ ಹಂತ ಮತ್ತು ಘಟ್ಟ. ನಮ್ಮಲ್ಲಿ ಸರ್ವಾಧ್ಯಕ್ಷರ ಆಯ್ಕೆಗಾಗಿ ಸುಮಾರು 8 ಹೆಸರುಗಳು ನಮ್ಮ ಹತ್ರ ಇವೆ. ಅದರಲ್ಲಿ ಡಾಕ್ಟರ್ ನಾಗೂರ್ ಅವರು, ಡಾಕ್ಟರ್ ಗುಂಡಣ್ಣ ಕಲಬುರ್ಗಿ ಅವರು ವಿಜಯಪುರದ ನಿವಾಸಿಗಳು ಆಗಿರುವುದರಿಂದ ಅವರನ್ನು ಖಂಡಿತವಾಗಿಯೂ ಕನ್ನಡ ಸಾಹಿತ್ಯ ಪರಿಷತ್ತು ಅವರನ್ನು ವಿಜಯಪುರದ ನಗರ ಮತ್ತು ಗ್ರಾಮೀಣ ಭಾಗದ ಸಮ್ಮೇಳನಗಳಲ್ಲಿ ಖಂಡಿತವಾಗಿಯೂ ಅವರನ್ನು ಪರಿಗಣಿಸ್ತೀವಿ. ಉಳಿದವರಲ್ಲಿ ಬಹಳ ಹಿರಿಯರಾದಂಥವರು, ಸ್ಥಳೀಕರು, ಸನ್ಮಾನ್ಯ ಶ್ರೀ ಡಾಕ್ಟರ್ ಗುರುಪಾದ್ ಗಿವಾರಿ ಅವರು ಅವರ ಹೆಸರನ್ನು ಆಯ್ಕೆ ಸಮಿತಿಯ 10 ಜನರನ್ನು ಏನು ನಾವು ಹೆಸರನ್ನು ಕೊಟ್ಟಿದ್ದೀವಿ, ಅವರೆಲ್ಲರೂ ಕೂಡಿ ಡಾಕ್ಟರ್ ಗುರುಪಾದ್ ಗಿವಾರಿ ವಿಶ್ರಾಂತ ಪ್ರಾಚಾರ್ಯರು ಅವರನ್ನು ಸೂಚಿಸಿದ್ದಾರೆ. ಎಲ್ಲ ಮಾನದಂಡಗಳು ಇದರಲ್ಲಿ ಅಳವಡಿಸಿಕೊಂಡು ಹಿರಿಯರಾದಂಥ ಡಾಕ್ಟರ್ ಗುರುಪಾದ್ ಗಿವಾರಿ ಅವರ ಆಯ್ಕೆ ಅತ್ಯಂತ
ಸಿಂಧುವಾಗಿದೆ ಅನ್ನುವಂಥದ್ದನ್ನು ನಾನು ಘೋಷಣೆ ಮಾಡಲು ಸಂತೋಷ ಅನಿಸ್ತದೆ. ಉಳಿದವರೆಲ್ಲರೂ ತುಂಬ ಚಿಕ್ಕವರಿದ್ದಾರೆ. 55 ವರ್ಷದ ಒಳಗೆ 50 ವರ್ಷದ ಒಳಗೆ ಇರುವುದರಿಂದ ಈ 70 ವರ್ಷದ ವ್ಯಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಡುವುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನಿಯಮಗಳಲ್ಲಿ ಒಂದಾಗಿದೆ. ಕಾರಣ, ಸನ್ಮಾನ್ಯ ಶ್ರೀ ಗಿವಾರಿ ಸರ್ ಅವರು ಇಲ್ಲೇ ಇದ್ದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ತಮ್ಮೆಲ್ಲ ಪದವಿಗಳನ್ನು ಪಡೆದುಕೊಂಡು ಇದೇ ಕಾಲೇಜಿನಲ್ಲಿ ಇದೇ ಊರಿನಲ್ಲಿ ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದಂಥವರು. ಅನೇಕ ಪ್ರಕಟಿತ ಲೇಖನಗಳನ್ನು 7 ಲೇಖನಗಳನ್ನು ಬರೆದಿದ್ದಾರೆ. 4 ಕೃತಿಗಳು, ಅದರಲ್ಲಿ ಪ್ರಮುಖವಾದದ್ದು ಸಂಶೋಧನಾ ಪ್ರಬಂಧ. ಕನ್ನಡದಲ್ಲಿ ಅದ್ವೈತ ಸಾಹಿತ್ಯವನ್ನು ಬರೆದವರು. ತಮಗೆ ಗೊತ್ತಿರಲಿ, ದ್ವೈತ, ಅದ್ವೈತ, ವಾರ್ಧಕ, ಭಾಮಿನಿ, ಕಂದ ಈ ಪದ್ಧತಿಯಲ್ಲಿ ಸಾಹಿತ್ಯವನ್ನು ರಚಿಸುವುದು ತುಂಬ ಕಷ್ಟ ಮತ್ತು ಕ್ಲಿಷ್ಟ. ಅಂಥ ಒಂದು ವಿಷಯವನ್ನು ಡಾಕ್ಟರ್ ಗುರುಪಾದ್ ಗಿವಾರಿ ಅವರು ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಒಂದು ಕೆಲಸ ಮಾಡಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷ ಉಂಟು ಮಾಡ್ತದೆ. ಜನಪದ ಗೀತೆಗಳಲ್ಲಿ ಶೃಂಗಾರ ಅನ್ನುವಂಥ ಒಂದು ಬಹಳ ಪ್ರಮುಖವಾದಂಥ ಗ್ರಂಥವನ್ನು ಹೊರಗಡೆ ತಂದಿದ್ದಾರೆ. ಕೀರ್ತನೆಗಳಲ್ಲಿ ದೇಶೀಯ ಕೀರ್ತನೆ, ಸಂತ ಶ್ರೇಷ್ಠ ಕನಕದಾಸರ ಕೀರ್ತನೆಗಳನ್ನು ಬರೆಯುವುದರ ಮೂಲಕ ದಾಸ ಸಾಹಿತ್ಯವನ್ನು ಬೆಳೆಸುವುದರಲ್ಲಿ ಡಾಕ್ಟರ್ ಗುರುಪಾದ್ ಗಿವಾರಿ ಅವರು ತಮ್ಮ ಜೀವನದ ಉದ್ದಕ್ಕೂ ರಾಜ್ಯ ಮತ್ತು ರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಅನೇಕ ವಿಷಯಗಳು